ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನ ಪೇಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೀನರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಹಾಗೂ ದುರ್ಯೋಗ ಸಂಯೋಜನೆಗೊಂಡಿರುವಂಥದ್ದು. ಈ ದಿನದಲ್ಲಿ ತೃತೀಯ ತಿಥಿಯ ಧೈರ್ಯ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಗುರುಕೃಪೆ, ಪೋಷಣೆ ಮತ್ತು ಆಧ್ಯಾತ್ಮಿಕ ಅನುಗ್ರಹ, ಜೊತೆಗೆ ಧ್ರುವಯೋಗದ ಸ್ಥಿರ ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಧನಲಾಭ ಉಂಟಾಗ್ತದೆ, ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡಿದ್ರೆ, ಮೀನರಾಶಿ ಅಧಿಪತಿಯಾದಂಥ ಗುರು ಬುಧವಾರ ಇದು ಆಗಿರೋಂಥ ಕಾರಣ ಬುಧನ ಬುದ್ಧಿಶಕ್ತಿ ಮತ್ತು ಗುರುವಿನ ಜ್ಞಾನಶಕ್ತಿ ಸೇರಿ ಇಂದು ಉತ್ತಮ ಫಲ ಅನ್ನುವಂಥದ್ದನ್ನು ನೀಡುತ್ತದೆ. ಜ್ಯೋತಿಷ, ಶಿಕ್ಷಣ, ಉದ್ಯೋಗ, ಯೋಗ, ಆಧ್ಯಾತ್ಮಿಕ ಬೋಧನಾ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡ್ತಾ ಇರುವಂಥವ್ರಿಗೆ ಇದನ್ನ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಅವಕಾಶಗಳು ಸಿಗಬಹುದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆ ನಿರ್ಧಾರದಲ್ಲಿ ಗೊಂದಲ ತರಬಹುದು. ಇತರರ ಮಾತಿಗೆ ಹೆಚ್ಚು ಪ್ರಭಾವಿತರಾಗಬೇಡಿ. ಮುಖ್ಯವಾದಂಥ ಸೂಚನೆ, ಆಧ್ಯಾತ್ಮಿಕತೆ ಜೊತೆಗೆ ವ್ಯಾವಹಾರಿಕ ಚಿಂತನೆಯೂ ಇರಲಿ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಿಸುತ್ತದೆ. ಹೊಸ ಕೆಲಸ ಆರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಅಥವಾ ಸ್ನೇಹಿತರಿಂದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಇಂದು ಹೊಸ ಯೋಜನೆ ಆರಂಭಿಸಬಹುದು, ನಿಂತ ಕೆಲಸಗಳಿಗೆ ಚಾಲನೆ ಸಿಗಬಹುದು, ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರ ಏನು ಅಂತಂದರೆ, ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಉಂಟಾಗ್ತದೆ. ಕಳೆದು ಹೋದ ಅವಕಾಶ ಮರಳಿ ಸಿಗುವುದು, ಶುಭ ಸುದ್ದಿಗಳು ಸಿಗೋ ಸಾಧ್ಯತೆ ಇರ್ತದೆ. ಇಂದು ಹಳೆಯ ಕೆಲಸ ಪುನಃ ಆರಂಭವಾಗಬಹುದು. ಹಳೆಯ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದು ಸಿಗ್ತದೆ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ, ಜ್ಞಾನ ಮತ್ತು ಪೋಷಣೆ, ಆಧ್ಯಾತ್ಮಿಕ ಪ್ರಗತಿ ಎನ್ನುವಂಥದ್ದು ಉಂಟಾಗ್ತದೆ. ಗುರುಗಳು ಅಥವಾ ಹಿರಿಯರ ಆಶೀರ್ವಾದ ದೊರೆಯಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಜ್ಞಾನಾಧಾರಿತ ಕೆಲಸಗಳಲ್ಲಿ ಯಶಸ್ಸು ಲಭ್ಯವಾಗಬಹುದು. ವಿಶೇಷ ಫಲವನ್ನು ನೋಡೋದಾದರೆ, ಜ್ಯೋತಿಷ್ಯ, ಯೋಗ, ಬೋಧನೆ, ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಆನ್ಲೈನ್ ತರಗತಿಗಳನ್ನು ನಡೆಸುವಂಥವರಿಗೆ ಅತ್ಯಂತ ಉತ್ತಮವಾದಂಥ ದಿನ ಆಗಿರುತ್ತೆ. ಧ್ರುವಯೋಗದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಸ್ಥಿರವಾದಂಥ ಯಶಸ್ಸು, ದೀರ್ಘಕಾಲದ ಲಾಭ, ಗೌರವ ಮತ್ತು ಬೆಳವಣಿಗೆ ಉಂಟಾಗ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರ ಇಂದು ಉತ್ತಮ ಫಲವನ್ನು ನೀಡಬಹುದು. ಉದ್ಯೋಗದಲ್ಲಿ ಮೆಚ್ಚುಗೆ ಸಿಗಬಹುದು. ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಉದ್ಯೋಗದ ಫಲವನ್ನು ನೋಡೋದಾದರೆ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಮತ್ತು ಗೌರವವನ್ನು ಪಡೆಯುವಂಥ ದಿನ ಇದಾಗಿರುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದು. ಹೊಸ ಜವಾಬ್ದಾರಿಗಳು ದೊರೆಯುವಂಥ ದಿನ. ಹಿಡಿದ ಕೆಲಸವನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ಜಾಗೃತ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಭಾವನೆಗೆ ಒಳಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು. ವೃತ್ತಿಯ ಆಧಾರದಿಂದ ದಿನಭವಿಷ್ಯವನ್ನು ನೋಡೋದಾದರೆ, ಶಿಕ್ಷಕರು, ಯೋಗ ಶಿಕ್ಷಕರು, ಆಧ್ಯಾತ್ಮಿಕ ಮಾರ್ಗದರ್ಶಕರು, ಜ್ಯೋತಿಷಿಗಳು ಇಂಥವ್ರಿಗೆಲ್ಲ ಅತ್ಯುತ್ತಮವಾದ ಸ್ಪಂದನೆ ಎನ್ನುವಂಥದ್ದು ದೊರೀತದೆ. ಉತ್ತಮ ಫಲಗಳು ಲಭ್ಯವಾಗ್ತದೆ. ಜನಪ್ರಿಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಇನ್ನು ಸಲಹಾ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ನಿರತರಾದಂಥವರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಗೌರವ ಹೆಚ್ಚು ದೊರೆಯುತ್ತದೆ. ಇನ್ನು ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರದಲ್ಲಿ ವಿಶ್ವಾಸ ಮತ್ತು ಜ್ಞಾನದಿಂದ ಲಾಭ ಉಂಟಾಗ್ತದೆ. ಈ ದಿನ ಅನುಕೂಲಕರ ಕ್ಷೇತ್ರಗಳು ಯಾವುವು ಅಂತ ನೋಡೋದಾದರೆ, ಜ್ಯೋತಿಷ್ಯ, ಸಲಹೆ, ಶಿಕ್ಷಣ ಮತ್ತು ತರಬೇತಿ, ಆಧ್ಯಾತ್ಮಿಕ ಸೇವೆ, ಆನ್ಲೈನ್ ವ್ಯವಹಾರ ಮಾಡುವಂಥವರಿಗೆ ಅತ್ಯುತ್ತಮ ಫಲಗಳು ಲಭ್ಯವಾಗ್ತದೆ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ, ಈ ದಿನ ಧನಲಾಭದ ಸೂಚನೆ ಇದೆ. ಹಣ ಉಳಿಸುವ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ಭಾವನಾತ್ಮಕವಾಗಿ ಖರ್ಚು ಮಾಡುವಂಥದ್ದನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ.
ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಸಂತೋಷ ಅನ್ನುವಂಥದ್ದು ಎಡೆಮಾಡಿ ಕೊಡ್ತದೆ. ದಾಂಪತ್ಯದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸಣ್ಣ ವಿಷಯಕ್ಕೆ ಮನಸ್ಸನ್ನು ಬೇಸರ ಮಾಡಿಕೊಳ್ಳದಲೇ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ವಿ. ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬೇಸರ ಮಾಡಿಕೊಂಡ್ರೆ ಸಂತೋಷ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಆರೋಗ್ಯವನ್ನು ನೋಡೋದಾದರೆ ಕಾಲು ನೋವು, ದಣಿವು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು ಆಗ್ತದೆ. ಆದ್ದರಿಂದ ನಾವು ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾ ಇದ್ದರೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಪರಿಹಾರಕ್ಕೋಸ್ಕರ ಈ ದಿನ ಹನುಮಾನ್ ಚಾಲೀಸ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆ, ತಾಳ್ಮೆ, ಜ್ಞಾನ, ಆಧ್ಯಾತ್ಮಿಕ ಚಿಂತನೆ ಇವುಗಳಿಂದ ನಡೆದುಕೊಂಡರೆ ಸ್ಥಿರ ಯಶಸ್ಸು ಲಭ್ಯವಾಗ್ತದೆ. ಅದರ ಜೊತೆ ಗೌರವ ಮತ್ತು ಧನಲಾಭವೂ ಸಹ ದೊರೆಯುವ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.